ಕಲಿಯುಗ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ KC ದಾದಾ. ಇವತ್ತಿನ ವಿಡಿಯೋ ಉಂಟಲ್ಲ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ. ಈ 3 ಎಕ್ಸ್ಪ್ರೆಷನ್ ಬರೆದಿಟ್ಟಿದ್ದೀನಿ, ಕಾಣ್ತಾ ಇದೆಯಾ? ಈ 3 ಎಕ್ಸ್ಪ್ರೆಷನ್ಗಳ ಡಿರೈವೇಶನ್ಗಳು ನಿಮ್ಮ ಇಂಟರ್ನಲ್ ಟೆಸ್ಟ್ ಆಗಿರ್ಬೋದು, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಆಗಿರ್ಬೋದು, ನಿಮ್ಮ ಫೈನಲ್ ಎಕ್ಸಾಮ್ ಆಗಿರ್ಬೋದು, ಎಲ್ಲ ದೃಷ್ಟಿಯಿಂದಲೂ ತುಂಬಾ ಇಂಪಾರ್ಟೆಂಟ್. ಈ ಕೈನಮ್ಯಾಟಿಕ್ ಇಕ್ವೇಶನ್ ಗಳನ್ನ ಡಿರೈವ್ ಮಾಡ್ಕೋಬೇಕಾದ್ರೆ ನೀವು ಗ್ರಾಫ್ ಅನ್ನ ಯೂಸ್ ಮಾಡ್ತೀರಾ. ಓಕೆ, ಸೊ ಗ್ರಾಫ್ ಅನ್ನ ಯೂಸ್ ಮಾಡ್ತೀರಾ. ಯಾವ ಗ್ರಾಫ್ ಯೂಸ್ ಮಾಡ್ತೀರಾ? VT ಗ್ರಾಫ್ ಅನ್ನ ಯೂಸ್ ಮಾಡ್ತೀರಾ. V ಮತ್ತೆ T ಇರೋದ್ರಿಂದ ಈ ಗ್ರಾಫಿಗೆ VT ಗ್ರಾಫ್ ಅಂತಾರೆ. ನಮ್ಗೆ ಯಾವ್ದಕ್ಕೆ ಬೇಕು? ಯೂನಿಫಾರ್ಮ್ಲಿ ಎಕ್ಸಲರೇಟೆಡ್ ಮೋಷನ್ ಬೇಕು. ಸೊ ಯೂನಿಫಾರ್ಮ್ಲಿ ಎಕ್ಸಲರೇಟೆಡ್ ಮೋಷನ್ ಅಂತಂದ್ರೆ VT ಗ್ರಾಫ್ ನಲ್ಲಿ ಸ್ಟ್ರೇಟ್ ಲೈನ್ ಬರುತ್ತೆ. ಇವೆಲ್ಲ ಎಲ್ರಿಗೂ ಗೊತ್ತಿರುವಂತ ವಿಚಾರ, ಹೌದಾ? ಸೊ ನಮ್ಮ ಗ್ರಾಫ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಎಂಡ್ ಆಗಿದೆ. ಸೊ ಇದು ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್, ಇದು ನಮ್ಮ ಎಂಡಿಂಗ್ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡೋಣ, ಆಯ್ತಾ? ಇದು ಎಂಡಿಂಗ್ ಪಾಯಿಂಟ್ ಆಗಿರೋದ್ರಿಂದ, ಗ್ರಾಫ್ ನಲ್ಲಿ ಇದು ಎಂಡಿಂಗ್ ಪಾಯಿಂಟ್ ಆಗಿರೋದ್ರಿಂದ, ಇದು ಏನು ವೆಲಾಸಿಟಿಯನ್ನ ನಮಗೆ ಕೊಡುತ್ತೋ ಅದು ಫೈನಲ್ ವೆಲಾಸಿಟಿ. ಇದೇನು ನಮಗೆ ಟೈಮ್ ಅನ್ನು ತೋರಿಸುತ್ತೋ ಅದು ನಮಗೆ ಫೈನಲ್ ಟೈಮ್. ಓಕೆ, ಸೊ ಇದು ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಅಥವಾ ಇನಿಷಿಯಲ್ ಪಾಯಿಂಟ್ ಆಗಿರೋದ್ರಿಂದ ಈ ಪಾಯಿಂಟ್ ನಮಗೆ ಕೊಡುವಂತ ವೆಲಾಸಿಟಿ ಇನಿಷಿಯಲ್ ವೆಲಾಸಿಟಿ ಆಗುತ್ತೆ. ಇದು ನಮ್ಗೆ ಕೊಡುವಂತ ಟೈಮ್ ಇನಿಷಿಯಲ್ ಟೈಮ್ ಆಗುತ್ತೆ. ಇನಿಷಿಯಲ್ ಟೈಮ್ ಅಂತೂ 0 ಬಿಡಿ, ಹೌದಾ? ಸೊ T0 ಇದೆ. ಇನಿಷಿಯಲ್ ವೆಲಾಸಿಟಿಯನ್ನು V0 ಅಂತ ಕರ್ಕೊಂಡಿದ್ದೇನೆ. ಕೆಲವು ಬುಕ್ ನಲ್ಲಿ ಅಥವಾ ನಿಮ್ಗೆ ಟೀಚರ್ಸ್ ಗಳೆಲ್ಲ ನಿಮ್ಮ ಕಾಲೇಜ್ನಲ್ಲಿ ಇನಿಷಿಯಲ್ ವೆಲಾಸಿಟಿಯನ್ನು U ಅನ್ನೋ ಅಕ್ಷರದಿಂದ ಡಿನೋಟ್ ಮಾಡಿರಬಹುದು. ಕನ್ಫ್ಯೂಸ್ ಆಗಬೇಡಿ. ನಿಮ್ NCERT ನಲ್ಲಿ V0 ಅಂತ ಕೊಟ್ಟಿರೋದ್ರಿಂದ ನಾನು V0 ಅಂತ ಇಲ್ಲಿ ಡಿನೋಟ್ ಮಾಡಿದ್ದೀನಿ ಅಷ್ಟೇ. ಮತ್ತೆ ಏನು ಇಲ್ಲ, ಇಲ್ಲಿ ತಲೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸಪೋಸ್ ನಾನು 50 km/h ವೆಲಾಸಿಟಿಲಿ ಹೋಗ್ತಿದ್ದೆ ಅಂತ ಇಟ್ಕೊಳ್ಳಿ, ಆಯ್ತಾ? ನನಗೆ ಮತ್ತೆ ಫಾಸ್ಟ್ ಹೋಗ್ಬೇಕು ಅನ್ಸ್ತು, ನಾ ಎಕ್ಸಲರೇಟ್ ಮಾಡ್ತೀನಿ. ನಾನು ಮೊದಲು 50 km/h ವೆಲಾಸಿಟಿಲಿ ಹೋಗ್ತಿದ್ದೆ, ಆಮೇಲೆ 90 km/h ವೆಲಾಸಿಟಿಲಿ ಹೋಗ್ಲಿ ಅಂದ್ರೆ ನನ್ನ ವೆಲಾಸಿಟಿಲಿ ಎಷ್ಟು ಹೆಚ್ಚಾದಂಗಾಯ್ತು? 40 km/h ಹೆಚ್ಚಾದಂಗಾಯ್ತು, ಹೌದಾ? ಸೊ ಈ ಆನ್ಸರ್ ಹೇಳೋದಕ್ಕೆ ನೀವು ಏನ್ ಮಾಡಿದ್ರಿ ಅಂತಂದ್ರೆ, ಈ ಫೈನಲ್ ವೆಲಾಸಿಟಿ ನಂತರದ ವೆಲಾಸಿಟಿ ಏನಿತ್ತೋ ಅದರಿಂದ ಇನಿಷಿಯಲ್ ವೆಲಾಸಿಟಿನ ಮೈನಸ್ ಮಾಡಿದ್ರೆ, ಹೌದಾ? 90 - 50 ಮಾಡಿದ್ರೆ 40 ಬರುತ್ತೆ, ಹೌದಾ? ಮೊದಲು 50 ಇತ್ತು, ಆಮೇಲೆ 90 ಹೋಯ್ತು ಅಂತಂದ್ರೆ ನಾನು 40 km/h ವೆಲಾಸಿಟಿನ ಹೆಚ್ಚು ಮಾಡಿದೆ ಅನ್ನೋದಾಯ್ತು, ರೈಟ್? ಸೊ ಅದೇ ಕೇಸ್ ಇಲ್ಲಿ ಮೊದಲು ಎಷ್ಟಿದೆ ವೆಲಾಸಿಟಿ? V0 ಇದೆ, ಆಮೇಲೆ ಎಷ್ಟಾಯ್ತು? V ಆಯ್ತು. ಸೊ ವೆಲಾಸಿಟಿ ಇಲ್ಲದೆ ಹೆಚ್ಚಳ ಇದೇನಿತ್ತೋ ಅಂದ್ರೆ ಈ ಸೈಡ್ ಬರ್ಕೋತೀನಿ ನಾನು, ಇಲ್ಲಿ ಬರ್ಕೊಂಡ್ರೆ ಕಿರಿಕಿರಿ ಆಗತ್ತಂತ ಈ ಸೈಡ್ ಬರ್ಕೋತೀನಿ ಅಷ್ಟೇ, ಸೇಮ್ ಅದು, ಆಯ್ತಾ? ಈ ಡಿಸ್ಟೆನ್ಸ್ ಸೇಮ್ ಇರುತ್ತೆ. ಸೊ ಈ ಕಡೆ ಬರ್ಕೋತೀನಿ, ಆಯ್ತಾ? ವೆಲಾಸಿಟಿ ಇಲ್ಲದೆ ಹೆಚ್ಚಳ ಏನಾಯ್ತು? ಫೈನಲ್ ವೆಲಾಸಿಟಿ ಮೈನಸ್ ಇನಿಷಿಯಲ್ ವೆಲಾಸಿಟಿ ಮಾಡ್ಬೇಕಾಯ್ತು, ಓಕೆನಾ? ಸೊ ಇದು ನಮ್ಮ ಗ್ರಾಫು. ಈ ಗ್ರಾಫ್ ನಲ್ಲಿ ಏನೇನು ಬರಿಬೇಕು ಅನ್ನೋದನ್ನ ಬರ್ಕೊಂಡಿದ್ದೇನೆ. ಈ ಗ್ರಾಫ್ ಹಾಕೊಳ್ಳೋದು ಅಥವಾ ಡಯಾಗ್ರಾಮ್ ಹಾಕೊಳ್ಳೋದು ನಿಮ್ ಎಲ್ರಿಗೂ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಇನ್ನೂ ಅರ್ಥ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ಇನ್ನ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನಿಸ್ತೀನಿ, ಆಯ್ತಾ? ಈಗ ನಮ್ಮ ಗ್ರಾಫ್ ನಲ್ಲಿ ನೋಡಿ, ಎಲ್ಲ ಪಾಯಿಂಟಿಗೆ ಆಲ್ಮೋಸ್ಟ್ ನಾವು ಹೆಸರು ಕೊಟ್ಕೊಂಡಿದ್ದೇವೆ. ಓಕೆ, ಈ ಪಾಯಿಂಟಿಗೆ ಒಂದು ಹೆಸರು ಕೊಡ್ಲಿಲ್ಲ, ಈ ಪಾಯಿಂಟಿಗೆ ಒಂದು ಹೆಸರು ಕೊಡ್ಲಿಲ್ಲ. ಸೊ ಯಾವ್ದಾದ್ರು ರ್ಯಾಂಡಮ್ ಹೆಸರು ಕೊಡಿ. ಈ ಪಾಯಿಂಟಿಗೆ ನಾನು A ಅಂತ ಕರ್ಕೋತೀನಿ, ಈ ಪಾಯಿಂಟಿಗೆ B ಅಂತ ಕರ್ಕೋತೀನಿ, ಯಾಕಂದ್ರೆ ಮುಂದೆ ಡಿರೈವೇಶನ್ ಮಾಡೋದಕ್ಕೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಈಗ ಕನ್ನಡ ಮೀಡಿಯಂನವ್ರಿಗೆ ಭಾರಿ ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಈ ಡಿರೈವೇಶನ್ ಗಳಲ್ಲೆಲ್ಲ ಪುರಾಣ ಬರೆಯೋದಿರುತ್ತಲ್ಲ, ಇದು ಪುರಾಣ ಬರೆಯೋದಂದ್ರೆ ಏನಲ್ಲ, ಇಲ್ಲಿ ಏನಿತ್ತೋ ನೀವು ಏನೇನ್ ಡಯಾಗ್ರಾಮ್ ಹಾಕೊಂಡಿದ್ರೋ ಅದ್ರ ಬಗ್ಗೆ ಬರಿಬೇಕು ಒಂದ್ ಸ್ವಲ್ಪ, ಓಕೆನಾ? ಸೊ ಅದನ್ನ ಹೇಗ್ ಬರೆಯೋದು ಅಂತ ಈಗ ನೋಡ್ತಾ ಹೋಗೋಣ. ಮೊದಲು ನಾವೇನ್ ಮಾಡಿದ್ವಿ? ಒಂದು ಯೂನಿಫಾರ್ಮ್ ಎಕ್ಸಲರೇಷನ್ಗೆ VT ಗ್ರಾಫ್ ಅನ್ನ ತಗೊಂಡಿದ್ವಿ, ಹೌದಾ? ಸೊ ಅದನ್ನ ಇಂಗ್ಲಿಷ್ ಅಲ್ಲಿ ಬರ್ಕೊಳ್ಳಿ. ನೋಡಿ, ನಾ ಬರ್ಕೊಂಡಿದ್ದೇನೆ. ಕನ್ಸಿಡರ್ VT ಗ್ರಾಫ್. ಒಂದು VT ಗ್ರಾಫ್ ಅನ್ನ ಕನ್ಸಿಡರ್ ಮಾಡಿ. ಎಂತ VT ಗ್ರಾಫ್ ಕನ್ಸಿಡರ್ ಮಾಡಬೇಕು? ಯೂನಿಫಾರ್ಮ್ ಎಕ್ಸಲರೇಷನ್ ನ VT ಗ್ರಾಫ್ ಕನ್ಸಿಡರ್ ಮಾಡಬೇಕು. ಇದನ್ನ ಬರೆಯೋದಕ್ಕೆ ಏನಾದ್ರೂ ಸಮಸ್ಯೆ ಇದೆಯಾ? ಇಲ್ಲ ತಾನೆ? ಸೊ ಮುಂದೇನ್ ಬರಿಬೇಕು ನೋಡೋಣ. ನಾನೇನ್ ದೊಡ್ಡ ಇಂಗ್ಲಿಷ್ ಪಂಡಿತ ಅಲ್ಲ. ಸೊ ಇರೋದನ್ನ ಆದಷ್ಟು ಸಿಂಪಲ್ ಆಗಿ ಬರೆಯೋದಕ್ಕೆ ಪ್ರಯತ್ನಿಸ್ತೀನಿ. ಆಮೇಲೆ ಏನ್ ಮಾಡ್ತೀನಪ್ಪ ಅಂತಂದ್ರೆ, ಲೆಟ್ ಇನಿಷಿಯಲ್ ವೆಲಾಸಿಟಿ ನಾವೇನ್ ಕರ್ಕೊಂಡಿದ್ವಿ? V0 ಅಂತ ಕರ್ಕೊಂಡಿದ್ವಿ. ಫೈನಲ್ ವೆಲಾಸಿಟಿ V ಅಂತ ಕರ್ಕೊಂಡಿದ್ವಿ. ಅದನ್ನ ಬರ್ಕೊಳ್ಳಿ, ಆಯ್ತಾ? ಬರ್ಕಣ್ಣ, ಸಿಂಪಲ್. ಇನಿಷಿಯಲ್ ವೆಲಾಸಿಟಿ V0, ಇನಿಷಿಯಲ್ ವೆಲಾಸಿಟಿ V0 ಅಂದಿದ್ವಿ. ಫೈನಲ್ ವೆಲಾಸಿಟಿ V, ಫೈನಲ್ ವೆಲಾಸಿಟಿಯನ್ನು V ಅಂದಿದ್ವಿ, ಅಷ್ಟೇ. ಈಗ ನಮ್ಮ ಮೇನ್ ಡಿರೈವೇಶನ್ ಮಾಡೋಣ. ಡಿರೈವೇಶನ್ ಮಾಡೋಕ್ಕಿಂತ ಮೊದಲು 2 ವಿಷಯ ನಿಮಗೆ ಮೊದಲು ಗೊತ್ತಿರಬೇಕು VT ಗ್ರಾಫ್ ಬಗ್ಗೆ. ಏನಪ್ಪಾ ಅಂತಂದ್ರೆ, ಈ VT ಗ್ರಾಫ್ ನಲ್ಲಿ ನಮ್ಗೆ ಸ್ಲೋಪ್ ಸಿಕ್ಕಿದೆಯಲ್ವಾ? ಈ ಸ್ಲೋಪ್ ನಮಗೆ ಎಕ್ಸಲರೇಷನ್ ಅನ್ನ ಕೊಡುತ್ತೆ. ಸ್ಲೋಪ್ ಏನ್ ಕೊಡುತ್ತೆ? ಸ್ಲೋಪ್ ಎಕ್ಸಲರೇಷನ್ ಅನ್ನ ಕೊಡುತ್ತೆ. ಅದ ಹಾಗೆ ಇದು ನಮ್ಮ VT ಗ್ರಾಫ್, ಹೌದಾ? VT ಗ್ರಾಫ್ ಕೆಳಗಡೆ ಬಂದಿರುವಂತ ಈ ಏರಿಯಾ ಏನಿದೆಯೋ, ಏರಿಯಾ ಅಂಡರ್ VT ಗ್ರಾಫ್ ಏನಿದೆಯೋ, ಇದು ನಮಗೆ ಡಿಸ್ಪ್ಲೇಸ್ಮೆಂಟ್ ಅನ್ನ ಕೊಡುತ್ತೆ. ಏರಿಯಾ ಏನನ್ನ ಕೊಡುತ್ತೆ? ಏರಿಯಾ ನಮಗೆ ಡಿಸ್ಪ್ಲೇಸ್ಮೆಂಟ್ ಅನ್ನ ಕೊಡುತ್ತೆ. ಓಕೆ, ಸ್ಲೋಪ್ ಎಕ್ಸಲರೇಷನ್ ಕೊಡುತ್ತೆ, ಏರಿಯಾ ಡಿಸ್ಪ್ಲೇಸ್ಮೆಂಟ್ ಅನ್ನ ಕೊಡುತ್ತೆ. ಈಗ ಮೊದಲನೇ ಡಿರೈವೇಶನ್ ಅನ್ನ ಶುರು ಮಾಡೋಣ. ನಮಗೆ ಗೊತ್ತಿರೋ ಹಾಗೆ ಸ್ಲೋಪ್ ಏನನ್ನ ಕೊಡುತ್ತೆ? ಎಕ್ಸಲರೇಷನ್ ಅನ್ನ ಕೊಡುತ್ತೆ. ಅದನ್ನ ಇಂಗ್ಲಿಷ್ ನಲ್ಲಿ ಒಂದು ಸೆಂಟೆನ್ಸ್ ಬರ್ಕೊಳ್ಳಿ. ಅದನ್ನೇ ಇಂಗ್ಲಿಷ್ ಅಲ್ಲಿ ಬರ್ಕೊಂಡೆ. ಹಿಯರ್, ಇಲ್ಲಿ ಸ್ಲೋಪ್ ಗಿವ್ಸ್ ಎಕ್ಸಲರೇಷನ್. ಸ್ಲೋಪ್ ಎಕ್ಸಲರೇಷನ್ ಅನ್ನ ಕೊಡುತ್ತೆ, ಹೌದಾ? ಸ್ಲೋಪ್ ಗಿವ್ಸ್ ಎಕ್ಸಲರೇಷನ್. ಸೊ ಸ್ಲೋಪ್ ಈಸ್ ಈಕ್ವಲ್ ಟು ಎಕ್ಸಲರೇಷನ್ ಅಂತ ಬರೀತೀನಿ. ಇಲ್ಲಿವರೆಗೆ ಕ್ಲಿಯರ್ ಅರ್ಥ ಆಗಿದೆಯಾ? ಈಗ ಮುಂದೆ ಏನ್ ಮಾಡ್ಬೇಕು ಅಂತ ನೋಡಿ.
ಸ್ಲೋಪ್ ಅಂದ್ರೆ ಏನು? ಆಕ್ಚುಲಿ ಸ್ಲೋಪ್ ಜಾಗದಲ್ಲಿ ನಾವೇನೋ ಬರ್ಕೋತೀವಿ. ಸೊ ಸ್ಲೋಪ್ ಅಂದ್ರೆ ನಾವ್ ಏನ್ ಬರ್ಕೋಬಹುದು? ಇದರ ಸ್ಲೋಪ್ ಅನ್ನ ಕಂಡುಹಿಡಿಯೋದಕ್ಕೆ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಈ ಡಿಸ್ಟೆನ್ಸ್, ಇದು ನಮ್ ಸ್ಲೋಪ್ ಹೌದಾನೆ, ಇದರ ಸ್ಲೋಪ್ ನಾವು ತೆಗಿಬೇಕು ಹೌದಾನೆ. ಈ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಈ ಡಿಸ್ಟೆನ್ಸ್ ಅನ್ನ ಮಾಡ್ಕೋತೀವಿ. ಓಕೆ, ಈ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಈ ಡಿಸ್ಟೆನ್ಸ್. ಸೊ ಅದನ್ನ ಮಾಡ್ಕೊಳ್ಳೋಣ. ಇದೆಷ್ಟಿದೆ? ಈ ಡಿಸ್ಟೆನ್ಸ್ ಎಷ್ಟಿದೆ? ವಿ ಮೈನಸ್ ವಿ ನಾಟ್ ಇದೆ. ಬರ್ಕೊಳ್ಳಿ, ವಿ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ ಈ ಡಿಸ್ಟೆನ್ಸ್ ಎಷ್ಟಿದೆ? ಈ ಡಿಸ್ಟೆನ್ಸ್ ಎಷ್ಟಿದೆ? ಟಿ ಇದೆ ತಾನೆ, ಈ ಡಿಸ್ಟೆನ್ಸ್ ಟಿ ಇದೆ ತಾನೆ. ಅಯ್ಯೋ, ಈ ಪಾಯಿಂಟ್ ಟಿ ಇದ್ಮೇಲೆ ಈ ಡಿಸ್ಟೆನ್ಸ್ ಟಿ ಯಾಕೆ ಅಂತ ಹೇಳ್ತೀನಿ ಕೇಳಿ. ಈಗ ಸಪೋಸ್ ನನ್ನ ಹತ್ರ ಒಂದು ಗ್ರಾಫ್ ಇದೆ ಅಂತ ಇಟ್ಕೊಳ್ಳಿ. 1, ಇದು 2, ಇದು 3, ಇದು 4 ಆಯ್ತಾ. 0 ಇಂದ ಈ ಪಾಯಿಂಟ್ ನಿಂದ ಇಲ್ಲಿರೋ ಡಿಸ್ಟೆನ್ಸ್ ಎಷ್ಟು? 2 ಹೌದಾ. ಈ ಪಾಯಿಂಟ್ ನಿಂದ 0 ಪಾಯಿಂಟ್ ನಿಂದ ಈ ಪಾಯಿಂಟ್ ಇರೋ ಡಿಸ್ಟೆನ್ಸ್ ಎಷ್ಟು? 3 ಹೌದಾ. ಅದೇ ರೀತಿ 0 ಪಾಯಿಂಟ್ ನಿಂದ ಟಿ ಪಾಯಿಂಟ್ ಇರೋ ಡಿಸ್ಟೆನ್ಸ್ ಎಷ್ಟು? ಟಿ. ಸೊ ಈ ಡಿಸ್ಟೆನ್ಸ್ ಏನಾಗಬೇಕಾಯ್ತು? ಟಿ ಆಗಬೇಕಾಯ್ತು. ಟಿ ಅಂತ ಬರ್ಕೊಳ್ಳಿ ಇಸ್ ಈಕ್ವಲ್ ಟು ಎ ಹೌದಾ. ಈಗೇನ್ ಮಾಡಿ, ಈ ನಿಮ್ಗೆ ಟಿ ಕಾಣ್ತಾ ಇದೆ ಅಲ್ವಾ, ಟಿ ಅನ್ನ ಈ ಕಡೆ ಓಡಿಸಿ. ವಿ ಮೈನಸ್ ವಿ ನಾಟ್ ಇಸ್ ಈಕ್ವಲ್ ಟು ಡಿವೈಡೆಡ್ ಇತ್ತು, ಈ ಕಡೆ ಹೋದ್ಕೊಳ್ಳೆ ಮಲ್ಟಿಪ್ಲೈ ಆಗಿದೆ ತಾನೆ, ಎ ಇಂಟು ಟಿ. ನೆಕ್ಸ್ಟ್ ಸ್ಟೆಪ್ ನಲ್ಲಿ ಏನ್ ಮಾಡ್ತೀನಪ್ಪ ಅಂತಂದ್ರೆ ಈ ಮೈನಸ್ ವಿ ನಾಟ್ ಇತ್ತಲ್ವಾ, ಇದನ್ನ ಈ ಕಡೆ ತಗೋ ಹೋಗ್ತೀನಿ. ಆವಾಗ ಏನಾಯ್ತು? ವಿ ಇಸ್ ಈಕ್ವಲ್ ಟು ನೆಗೆಟಿವ್ ವಿ ನಾಟ್ ಈ ಕಡೆ ಹೋದ್ಕೊಳ್ಳೆ ಏನಾಯ್ತು? ಪಾಸಿಟಿವ್ ಆಯ್ತು ಹೌದಾ. ಸೊ ವಿ ನಾಟ್ ಪ್ಲಸ್ ಎ ಟಿ ಅನ್ನೋದಾಯ್ತು. ಇದು ನಮ್ಮ ಮೊದಲನೇ ಎಕ್ಸ್ಪ್ರೆಷನ್. 3 ಎಕ್ಸ್ಪ್ರೆಷನ್ ನಾವು ಡಿರೈವ್ ಮಾಡಬೇಕಾಗಿತ್ತು. ಒಂದನೇದನ್ನ ಡಿರೈವ್ ಮಾಡಿದೀವಿ, ಇದನ್ನ ಪಕ್ಕದಲ್ಲಿ ಎಲ್ಲಾದ್ರೂ ಬರ್ದಿಟ್ಕೊಳ್ಳಿ. ಈಗ ಎರಡನೇದನ್ನ ಡಿರೈವ್ ಮಾಡೋಣ ಆಯ್ತಾ. ಮೊದಲನೇ ಎಕ್ಸ್ಪ್ರೆಷನ್ ಅನ್ನು ಇಲ್ಲಿ ಬರ್ದಿಟ್ಕೊಂಡಿದ್ದೇನೆ, ಎರಡನೇದನ್ನ ಡಿರೈವ್ ಮಾಡೋಣ. ಈಗ ಎರಡನೇ ಕೇಸ್ ನಲ್ಲಿ ಏನ್ ಮಾಡ್ಬೇಕಪ್ಪ? ಎರಡನೇ ಎಕ್ಸ್ಪ್ರೆಷನ್ ಡಿರೈವ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲನೇದ್ರಲ್ಲಿ ನಾವು ಇದರ ಸ್ಲೋಪ್ ಅನ್ನ ಕನ್ಸಿಡರ್ ಮಾಡಿದ್ವಿ. ಈಗ ಏನ್ ಮಾಡೋಣ? ನಾವು ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಅನ್ನ ಕನ್ಸಿಡರ್ ಮಾಡೋಣ. ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಏನ್ ಕೊಡುತ್ತೆ? ಏರಿಯಾ ಏನ್ ಕೊಡುತ್ತೆ? ಡಿಸ್ಪ್ಲೇಸ್ಮೆಂಟ್ ಅನ್ನ ಕೊಡುತ್ತೆ. ಸೊ ಅದನ್ನ ಬರ್ಕೊಳ್ಳಿ. ಹಿಯರ್ ಏರಿಯಾ ಗಿವ್ಸ್ ಡಿಸ್ಪ್ಲೇಸ್ಮೆಂಟ್. ಬರ್ಕೊಂಡೆ. ಡಿಸ್ಪ್ಲೇಸ್ಮೆಂಟ್ ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? ಏರಿಯಾವನ್ನ ಕಂಡುಹಿಡಿಬೇಕು ಹೌದಾ. ಸೊ ಡಿಸ್ಪ್ಲೇಸ್ಮೆಂಟ್ ಬೇಕಂದ್ರೆ ನಾವು ಏರಿಯಾವನ್ನ ಕಂಡುಹಿಡಬೇಕು. ಇದು ನಮ್ಮ ವಿ ಟಿ ಗ್ರಾಫ್. ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಯಾವ್ದಾಯ್ತು ಅವಾಗ? ಈ ಇಡೀ ಏರಿಯಾ ಆಯ್ತು. ಅಂತಂದ್ರೆ ಈ ಟ್ರಯಾಂಗಲ್ ನ ಏರಿಯಾ ಪ್ಲಸ್ ಈ ರೆಕ್ಟ್ಯಾಂಗಲ್ ನ ಏರಿಯಾ, ಟ್ರಯಾಂಗಲ್ ನ ಏರಿಯಾ ಮತ್ತೆ ರೆಕ್ಟ್ಯಾಂಗಲ್ ನ ಏರಿಯಾ ಮಾಡಿದ್ರೆ ನಮ್ಗೆ ಟೋಟಲ್ ಏರಿಯಾ ಸಿಗುತ್ತೆ ಹೌದಾನೆ. ಸೊ ಅದನ್ನ ಮಾಡೋಣ ಆಯ್ತಾ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಪ್ಲಸ್ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಹೌದಾ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಬರೀರಿ ಆಯ್ತಾ. ಹಿಂಗೆ ತ್ರಿಭುಜ ಆಯತ ಎಲ್ಲ ಹಾಕಿಡ್ಬೇಡಿ, ನೀವು ಸರಿಯಾಗಿ ಬರೀರಿ. ಏರಿಯಾ ಆಫ್ ಟ್ರಯಾಂಗಲ್ ಪ್ಲಸ್ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂತ ಬರೀರಿ. ಏರಿಯಾ ಆಫ್ ಟ್ರಯಾಂಗಲ್ ಏನಪ್ಪಾ ಅಂತಂದ್ರೆ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ, ಹಾಫ್ ಇಂಟು ಬ್ರೆಡ್ತ್ ಇಂಟು ಹೈಟ್ ರೈಟ್. ಹಾಫ್ ಇಂಟು ಪಾದ ಏನಿದೆ ಇದಿದೆ, ಸೊ ಏನು? ಟಿ. ಹಾಫ್ ಟಿ ಇಂಟು ಹೈಟ್ ಎಷ್ಟಿದೆ? ಹೈಟ್ ಇಷ್ಟಿದೆ. ಈ ಟ್ರಯಾಂಗಲ್ ನ ಹೈಟ್ ಇಷ್ಟಿದೆ ತಾನೆ. ಸೊ ಹೈಟ್ ಅಂತ ಏನ್ ಬರಿಬಹುದು ನಾವು? ವಿ ಮೈನಸ್ ವಿ ನಾಟ್ ಅಂತ ಬರಿಬಹುದು. ವಿ ಮೈನಸ್ ವಿ ನಾಟ್ ಅಂತ ಬರಿಬಹುದು. ಅದೇ ರೀತಿ ಏರಿಯಾ ಆಫ್ ರೆಕ್ಟ್ಯಾಂಗಲ್, ಈ ರೆಕ್ಟ್ಯಾಂಗಲ್ ಇದೆಯಲ್ವಾ, ಇದರ ಏರಿಯಾ. ರೆಕ್ಟ್ಯಾಂಗಲ್ ನ ಏರಿಯಾ ಏನು? ಉದ್ದ ಗುಣಿಸು ಅಗಲ. ಉದ್ದ ಎಷ್ಟಿದೆ? ವಿ ನಾಟ್. ಅಗಲ ಎಷ್ಟಿದೆ? ಟಿ. ಸೊ ವಿ ನಾಟ್ ಟಿ ಆಯ್ತು. ಈಗಿದೆ ನೋಡಿ ಮಜಾ. ಈಗ ನಾವು ಇಲ್ಲಿ ಸ್ವಲ್ಪ ಆಟ ಆಡಬೇಕು ಓಕೆನಾ. ಏನ್ ಆಟ ಆಡೋಣ ಅಂದ್ರೆ ಇಲ್ಲಿ ವಿ ಮೈನಸ್ ವಿ ನಾಟ್ ಅಂತ ಇದೆ. ವಿ ಮೈನಸ್ ವಿ ನಾಟ್ ಇರೋ ಜಾಗದಲ್ಲಿ ನಾವು ಏನ್ ಬರ್ಕೋಬಹುದು ಅಂತ ಯೋಚನೆ ಮಾಡೋಣ ಆಯ್ತಾ. ಈ ಎಕ್ಸ್ಪ್ರೆಷನ್ ನಮಗೆ ಗೊತ್ತಿತ್ತು ರೈಟ್. ಈ ಎಕ್ಸ್ಪ್ರೆಷನ್ ನಾವು ಜಸ್ಟ್ ಡಿರೈವ್ ಮಾಡಿದ್ವಲ್ಲ, ಒನ್ ಎಕ್ಸ್ಪ್ರೆಷನ್ ಅದೇ ಇದು. ಸೊ ವಿ ಮೈನಸ್ ವಿ ನಾಟ್ ಜಾಗದಲ್ಲಿ ನಾವು ಬೇರೆ ಏನೋ ಬರ್ಕೋಬೇಕು ಅಂತ ಇದ್ದೀನಿ. ಸೊ ಈ ಎಕ್ಸ್ಪ್ರೆಷನ್ ನಲ್ಲಿ ವಿ ಮೈನಸ್ ವಿ ನಾಟ್ ಬರಬೇಕು ಅಂತಂದ್ರೆ ಈ ವಿ ನಾಟ್ ಇದೆ ನೋಡಿ, ಈ ವಿ ನಾಟ್ ಅನ್ನ ನಾನು ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಬರ್ತೀನಿ. ಅವಾಗ ವಿ ಮೈನಸ್ ವಿ ನಾಟ್ ಆಯ್ತು ಈಸ್ ಈಕ್ವಲ್ ಟು ಎ ಟಿ ಆಯ್ತು. ಸೊ ವಿ ಮೈನಸ್ ವಿ ನಾಟ್ ಇರೋ ಜಾಗದಲ್ಲಿ ನಾವು ಏನ್ ಬರಿಬಹುದಪ್ಪ? ಎ ಟಿ ಅಂತ ಬರಿಬಹುದು ರೈಟ್. ಸೊ ಅದನ್ನ ಬರ್ಕೊಳ್ಳಿ. ಹಾಫ್ ಟಿ ಈ ಜಾಗದಲ್ಲಿ ವಿ ಮೈನಸ್ ವಿ ನಾಟ್ ಇರೋ ಜಾಗದಲ್ಲಿ ಎ ಟಿ ಅಂತ ಬರ್ದೆ ರೈಟ್. ಪ್ಲಸ್ ವಿ ನಾಟ್ ಟಿ ಆಯ್ತಾ. ಸೊ ಈಗ ಏನಾಯ್ತು? ವಿ ನಾಟ್ ಟಿ ಅನ್ನ ನಾನು ಮೊದಲು ಬರ್ಕೋತೀನಿ. ಪ್ಲಸ್ ಹಾಫ್ ಎ ಟಿ ಇತ್ತು ನೋಡಿ, ಹಾಫ್ ಟಿ ಇಂಟು ಎ ಟಿ ಇತ್ತು ನೋಡಿ, ಇದೇನಾಗುತ್ತೆ? ಹಾಫ್ ಎ ಟಿ ಸ್ಕ್ವೇರ್ ಆಗುತ್ತೆ ರೈಟ್. ಸೊ ಹಾಫ್ ಎ ಟಿ ಸ್ಕ್ವೇರ್. ಸೊ ಎರಡನೇ ಎಕ್ಸ್ಪ್ರೆಷನ್ ನಮಗೆ ಸಿಕ್ಕೋಯ್ತು. ಎಕ್ಸ್ ಇಸ್ ಈಕ್ವಲ್ ಟು ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಈಗ ಮೂರನೇ ಎಕ್ಸ್ಪ್ರೆಷನ್ ಅನ್ನ ಡಿರೈವ್ ಮಾಡೋಣ. ಮೂರನೇ ಎಕ್ಸ್ಪ್ರೆಷನ್ ಡಿರೈವ್ ಮಾಡ್ಲಿಕ್ಕೆ ಎಲ್ಲ ಸೇಮು, ಜಸ್ಟ್ ಏನ್ ಚೇಂಜಸ್ ಮಾಡಬೇಕು ಅಂತ ಹೇಳ್ತೀನಿ ಆಯ್ತಾ. ಇಲ್ಲಿವರೆಗೆ ಸೇಮ್. ನೆಕ್ಸ್ಟ್ ಏನ್ ಚೇಂಜಸ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಆಟ ಆಡ್ಬೇಕು. ಹಿಂದೆ ಎಂತ ಆಟ ಆಡಿದ್ವಿ? ಇಲ್ಲಿ ವಿ ಮೈನಸ್ ವಿ ನಾಟ್ ಇರೋ ಜಾಗದಲ್ಲಿ ಎ ಟಿ ಅಂತ ಬರ್ಕೊಂಡಿದ್ವಿ. ಈಗ ಇನ್ ಸ್ವಲ್ಪ ಜಾಸ್ತಿ ಆಟ ಆಡ್ಬೇಕು ನಾವು. ಏನ್ ಆಟ ಆಡ್ಬೇಕು ಅಂತಂದ್ರೆ ಈಗ ನೋಡಿ, ವಿ ಮೈನಸ್ ವಿ ನಾಟ್ ಅಂತಂದ್ರೆ ಎ ಟಿ ಆಯ್ತು ಹೌದಾ. ಸೊ ನನಗೆ ಟಿ ಬೇಕು ಅಂತಂದ್ರೆ ಎ ಅನ್ನ ಈ ಕಡೆ ಓಡಿಸ್ಬೇಕಾಯ್ತು. ಸೊ ಟಿ ಜಾಗದಲ್ಲಿ ನಾವ್ ಏನ್ ಬರಿಬಹುದು? ಟಿ ಜಾಗದಲ್ಲಿ ನಾವು ಇದನ್ನ ಬರಿಬಹುದು ರೈಟ್. ಸೊ ಟಿ ಜಾಗದಲ್ಲಿ ಈ ಎಕ್ಸ್ಪ್ರೆಷನ್ ಅನ್ನ ಬರ್ಕೊಳ್ಳಿ. ಮುಂದಿನ ಸ್ಟೆಪ್ ಬರ್ಕೊಂಡಿದೀವಿ ನೋಡಿ, ಏನು ಮಾಡ್ಲಿಲ್ಲ,
ಟಿ ಜಾಗದಲ್ಲಿ ನಾವು ಏನ್ ಬರಿಬಹುದಿತ್ತು, ಟಿ ಜಾಗದಲ್ಲಿ ಈ ಎಕ್ಸ್ಪ್ರೆಷನ್ ಅನ್ನು ಬರಿಬಹುದಿತ್ತು. ಹೌದಾ? ಸೊ ಅದನ್ನೇ ಮಾಡ್ಕೊಂಡಿದ್ದೇನೆ. ಹಾಫ್ ಜಾಗದಲ್ಲಿ ಹಾಫ್ ಬರ್ದೆ, ಟಿ ಜಾಗದಲ್ಲಿ ಇದನ್ನ ಬರ್ದೆ, ವಿ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ ಎ, ಮತ್ತೆ ಉಳಿದಿರೋದನ್ನ ಇದ್ದಕ್ಕಿದ್ದಂಗೆ ಬರ್ಕೊಂಡೆ. ಹಾಗೆ ಇಲ್ಲೊಂದು ಟಿ ಇತ್ತಲ್ವಾ, ಈ ಜಾಗದಲ್ಲೂ ವಿ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ ಎ ಅಂತ ಬರ್ದೆ. ಮತ್ತೇನು ಮಾಡ್ಲಿಲ್ಲ. ನೆಕ್ಸ್ಟ್ ಸ್ಟೆಪ್ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು ಏನೇನ್ ಕಾಮನ್ ಇದೆಯೋ ಅದನ್ನ ಕಾಮನ್ ತೆಕ್ಕೊಳ್ಳಿ. ಇದರಲ್ಲಿ 2 ಟರ್ಮ್ ಇದೆ, ಇದೊಂದು ಟರ್ಮ್ ಆಯ್ತು, ಇದು ಒಂದು ಟರ್ಮ್ ಆಯ್ತು. ಯಾಕಂದ್ರೆ ಇವೆರಡರ ನಡುವೆ ಪ್ಲಸ್ ಬಂದಿದೆ ತಾನೆ. ಸೊ ಇದರಲ್ಲಿ ಏನೇನ್ ಕಾಮನ್ ಇದೆ, ಇದು ಮತ್ತೆ ಇದರಲ್ಲಿ ಏನೇನ್ ಕಾಮನ್ ಇದೆ ಅಂತ ನೋಡಿ. ಏನ್ ಕಾಮನ್ ಇದೆ, ವಿ ಮೈನಸ್ ವಿ ನಾಟ್ ಅನ್ನೋದು ಇದ್ರಲ್ಲೂ ಇದೆ, ಇದ್ರಲ್ಲೂ ಇದೆ. ಸೊ ವಿ ಮೈನಸ್ ವಿ ನಾಟ್ ಅನ್ನೋದನ್ನ ಕಾಮನ್ ತೆಕ್ಕೊಳ್ಳಿ. ಓಕೆ, ವಿ ಮೈನಸ್ ವಿ ನಾಟ್ ಅನ್ನೋದನ್ನ ಕಾಮನ್ ತೆಕ್ಕೊಳ್ಳಿ. ಅದ ಹಂಗೆ ಕೆಳಗಡೆಗೆ ನೋಡಿ, ಇಲ್ಲೂ ಕೆಳಗಡೆಗೆ ಎ ಇದೆ, ಇಲ್ಲೂ ಕೆಳಗಡೆಗೆ ಎ ಇದೆ. ಸೊ ಮೇಲ್ಗಡೆಗೆ ವಿ ಮೈನಸ್ ವಿ ನಾಟ್ ಕಾಮನ್ ಆಯ್ತು, ಅದೇ ರೀತಿ ಕೆಳಗಡೆಗೆ ಎ ಅನ್ನೋದು ಕಾಮನ್ ಆಯ್ತು. ಆ ಎ ಕಾಮನ್ ಇರೋದನ್ನು ಹೊರಗಡೆ ತೆಕ್ಕೋತೀನಿ. ಓಕೆನಾ? ಕೆಳಗಡೆಗೆ ಎ ಇತ್ತು, ಮೇಲ್ಗಡೆ ವಿ ಮೈನಸ್ ವಿ ನಾಟ್ ಕಾಮನ್, ಕೆಳಗಡೆಗೆ ಎ ಕಾಮನ್. ಉಳಿದಿರೋದನ್ನ ಬರ್ಕೊಳ್ಳಿ. ಓಕೆನಾ? ಏನೇನು ಉಳಿದಿದೆ ಅದನ್ನ ಬರ್ಕೋತೀನಿ. ಇದ್ರಲ್ಲಿ ಏನ್ ಉಳ್ಕೊಳ್ತು, ವಿ ಮೈನಸ್ ವಿ ನಾಟ್ ಕಾಮನ್ ತೆಗ್ದೆ. ಓಕೆನಾ? ಎ ಕಾಮನ್ ತೆಗ್ದೆ. ಸೊ ಏನ್ ಉಳ್ಕೊಳ್ತು, ವಿ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ 2 ಅಂತ ಉಳ್ಕೊಳ್ತು. ರೈಟ್? ವಿ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ 2 ಅಂತ ಉಳ್ಕೋತು. ಇದ್ರಲ್ಲಿ ಏನ್ ಕಾಮನ್ ಉಳ್ಕೋತು, ವಿ ಮೈನಸ್ ವಿ ನಾಟ್ ತೆಗ್ದೆ, ಮತ್ತೆ ಎ ತೆಗ್ದೆ. ಏನ್ ಉಳ್ಕೊಳ್ತು, ವಿ ನಾಟ್ ಅನ್ನೋದು ಕಾಮನ್ ಉಳ್ಕೋತು. ಸೊ ಪ್ಲಸ್ ವಿ ನಾಟ್ ಆಯ್ತು. ಈ ಸ್ಟೆಪ್ ವರೆಗೂ ಎಲ್ರಿಗೂ ಅರ್ಥ ಆಗಿದೆಯಾ, ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೆ. ಈಗ ಮುಂದೆ ನೋಡಿ, ಈಗ ಇಲ್ಲಿ ವಿ ನಾಟ್ ಇದೆ. ಹೌದಾ? ವಿ ನಾಟ್ಗೆ ನಾನು 1ರಿಂದ ಮಲ್ಟಿಪ್ಲೈ ಮಾಡ್ಕೋತೀನಿ. ಏನಾದ್ರೂ ಚೇಂಜಸ್ ಆಗತ್ತಾ? 10 ಇದೆ, 10ನ್ನ 1ರಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 10 ಒಂದ್ಲೆ 10, 10 ಇರುತ್ತೆ. 5ಅನ್ನ 1ರಿಂದ ಮಲ್ಟಿಪ್ಲೈ ಮಾಡಿ, 5 ಇರುತ್ತೆ. ಸೊ 1ರಿಂದ ಮಲ್ಟಿಪ್ಲೈ ಮಾಡೋದ್ರಿಂದ ಈ ವ್ಯಾಲ್ಯೂ ಏನ್ ಚೇಂಜ್ ಆಗಲ್ಲ. ಈಗ ನಂಗೆ ಏನ್ ಮಾಡ್ಬೇಕಂದ್ರೆ, ಇದ್ರ ಒಳಗಡೆ ಬ್ರಾಕೆಟ್ ಒಳಗಡೆ ಏನಿತ್ತಲ್ಲ ಇದನ್ನ ಸಾಲ್ವ್ ಮಾಡ್ಕೋಬೇಕು. ಓಕೆನಾ? ಸೊ ಇದನ್ನ ಸಾಲ್ವ್ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕಾಯ್ತು, ಮೊದಲಿಗೆ ಇವೆರಡಕ್ಕೂ ಸಮಚ್ಛೇದ ತರಬೇಕಾಯ್ತು. ಇಲ್ಲಿ ನೋಡಿ, ಡಿನಾಮಿನೇಟರ್ ನಲ್ಲಿ 2 ಇದೆ, ಇಲ್ಲೂ ಹೆಂಗಾದ್ರೂ ಮಾಡಿ ಡಿನಾಮಿನೇಟರ್ ನಲ್ಲಿ 2 ಬರೋ ತರ ಮಾಡ್ಕೋಬೇಕು. ಅದಕ್ಕಾಗಿ ನಾ ಏನ್ ಮಾಡ್ತೀನಪ್ಪ ಅಂತಂದ್ರೆ, ಈ 1 ಇತ್ತಲ್ಲ, 1 ಜಾಗದಲ್ಲಿ ನಾನು 2/2 ಅಂತ ಬರಿತೀನಿ. ಓಕೆ, 2/2 ಅಂತ ಬರಿತೀನಿ. ಆವಾಗ ಮೇಲ್ಗಡೆಗೆ ಏನಾಗುತ್ತೆ, 2v ನಾಟ್ ಆಗುತ್ತೆ, ಕೆಳಗಡೆ ಡಿವೈಡೆಡ್ ಬೈ 2 ಇರುತ್ತೆ. ಓಕೆ, ಒಪ್ಕೊಂಡ್ರ? ಮೇಲ್ಗಡೆಗೆ 2v ನಾಟ್ ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಈಗ ಸಮಚ್ಛೇದ ಆಯ್ತು, ಆರಾಮಾಗಿ ನಾನು ಆಡ್ ಮಾಡಿ ಬರಿಬಹುದು. ನೆಕ್ಸ್ಟ್ ಸ್ಟೆಪ್ ಅನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ಏನೇನ್ ಮಾಡಿದೀನಿ ಅಂತ ಹೇಳ್ತೀನಿ. ಎಕ್ಸ್ ಇರೋ ಜಾಗದಲ್ಲಿ ಎಕ್ಸ್ ಅಂತ ಬರ್ಕೊಂಡೆ, ಏನು ಚೇಂಜಸ್ ಇಲ್ಲ. ವಿ ನಾಟ್ ಡಿವೈಡೆಡ್ ಬೈ ಎ, ವಿ ನಾಟ್ ಡಿವೈಡೆಡ್ ಬೈ ಎ, ಏನು ಚೇಂಜಸ್ ಇಲ್ಲ. ಬ್ರಾಕೆಟ್ ಒಳಗಡೆ ಇರೋದನ್ನ ಸ್ವಲ್ಪ ಬೇರೆ ರೀತಿಲಿ ಬರ್ಕೊಂಡಿದ್ದೀನಿ ಅಷ್ಟೇ. ಸಮಚ್ಛೇದ ಇದೆ ತಾನೆ, ಡಿನಾಮಿನೇಟರ್ ಈಕ್ವಲ್ ಇದೆ ತಾನೆ. ಸೊ ನಾನು ಒಂದೇ ಕಡೆ ಬರಿಬಹುದು, ಡಿನಾಮಿನೇಟರ್ನ ಒಂದೇ ಸಲ ಬರಿಬಹುದು. ಮೇಲ್ಗಡೆಗೆ ಏನೇನಿತ್ತು ಅದನ್ನ ಬರ್ಕೊಂಡೆ, ವಿ ಮೈನಸ್ ವಿ ನಾಟ್ ಪ್ಲಸ್ 2v ನಾಟ್ ಪ್ಲಸ್ 2v ನಾಟ್ ಬರ್ಕೊಂಡೆ. ಆಯ್ತಾ? ಈಗ ಇಲ್ಲಿ ನೋಡಿ, ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಏನಿದೆ, 2v ನಾಟ್ ಮೈನಸ್ ವಿ ನಾಟ್ ಅಂತ ಇದೆ. 2 ಚಾಕ್ಲೇಟ್ ಮೈನಸ್ 1 ಚಾಕ್ಲೇಟ್ ಈಸ್ ಈಕ್ವಲ್ ಟು ಎಷ್ಟು ಚಾಕ್ಲೇಟ್, 1 ಚಾಕ್ಲೇಟ್. ಹೌದಾ? ಸೊ 2ರಲ್ಲಿ 1 ಹೋದ್ರೆ 1 ವಿ ನಾಟ್ ಆಯ್ತು. ಅಂದ್ರೆ ಇಲ್ಲಿ ವಿ ನಾಟ್ ಅಂತ ಬರಿಬಹುದು. ಅದನ್ನೇ ಬರ್ಕೊಂಡೆ ಸಿಂಪಲ್ ಆಗಿ, ಮತ್ತೇನು ಮಾಡ್ಲಿಲ್ಲ. ಈಗ ಇಲ್ಲಿ ನೋಡಿ, ಇಲ್ಲಿ ಏನಾಗಿತ್ತು, 2 ಫ್ರಾಕ್ಷನ್ ಗಳನ್ನ ನಾವು ಆಡ್ ಮಾಡಬೇಕಾಗಿತ್ತು. ರೈಟ್? ಬಟ್ ಇಲ್ಲಿ 2 ಫ್ರಾಕ್ಷನ್ ಗಳನ್ನ ನಾವು ಮಲ್ಟಿಪ್ಲೈ ಮಾಡ್ಕೋತಿದೀವಿ. ಸೊ ನಾವು ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಕೋಬಹುದು. ಹೌದಾ? ಸೊ ಏನ್ ಬರುತ್ತೆ ಇಲ್ಲಿ, ಎಕ್ಸ್ ಈಕ್ವಲ್ ಟು ವಿ ಮೈನಸ್ ವಿ ನಾಟ್ ಇಂಟು ವಿ ಪ್ಲಸ್ ವಿ ನಾಟ್ ಡಿವೈಡೆಡ್ ಬೈ 2a ಅಂತ ಬರುತ್ತೆ. ಹೌದಾ? ಕ್ಲಿಯರಾ? ಈಗ 2a ಅನ್ನ ಈ ಕಡೆ ತಗೊಬಂದ್ರೆ ಏನಾಯ್ತು, 2a ಇಲ್ಲಿ ಡಿವೈಡೆಡ್ ಬೈ 2a ಇತ್ತು, ಇದನ್ನ ಈ ಕಡೆ ತಗೊಬಂದ್ರೆ ಇಂಟು 2a ಆಯ್ತು. ಹೌದಾ? 2a ಆಯ್ತು. ರೈಟ್? ಸೊ ಈಗ ಇಲ್ಲಿ ಏನಾಗುತ್ತೆ ನೋಡಿ, a ಪ್ಲಸ್ ಬಿ ಇಂಟು a ಮೈನಸ್ ಬಿ ಏನಾಗುತ್ತೆ, a ಪ್ಲಸ್ ಬಿ ಇಂಟು a ಮೈನಸ್ ಬಿ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಹೌದಾ? ಸೊ 2ax ಜಾಗದಲ್ಲಿ 2ax ಅಂತ ಬರ್ದೆ, ಇಲ್ಲೇನ್ ಬರಿಬೇಕು, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ವಿ ಸ್ಕ್ವೇರ್ ಮೈನಸ್ ವಿ ನಾಟ್ ಸ್ಕ್ವೇರ್ ಅಂತ ಬರಿಬೇಕು. ಇದು ನಮ್ಮ 3ನೇ ಎಕ್ಸ್ಪ್ರೆಷನ್. 3 ಡಿರೈವೇಶನ್ಗಳು ಫಟಾಫಟ್ ಅಂತ ಆಯ್ತು. ಯಾರ್ಯಾರಿಗೆ ವಿಡಿಯೋ ಅರ್ಥ ಆಗಿದೆಯೋ ಅವರೆಲ್ಲ ಲೈಕ್ ಕೊಡಿ, ಯಾರ್ಯಾರಿಗೆ ವಿಡಿಯೋ ಅರ್ಥ ಆಗ್ಲಿಲ್ವೋ ಪರವಾಗಿಲ್ಲ ಡಿಸ್ಲೈಕ್ ಕೊಡಿ. ಆಯ್ತಾ? ಸೊ ಮುಂದಕ್ಕೆ ಹೋಗೋಣ. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿರೋ ಮುಂದಿನ ಟಾಪಿಕ್ ಫ್ರೀ ಫಾಲ್. ಫ್ರೀ ಫಾಲ್ ಅಂತಂದ್ರೇನು, ಫ್ರೀ ಆಗಿ ಫಾಲ್ ಆಗೋದು, ಫ್ರೀ ಆಗಿ ಬೀಳೋದು. ಇದಕ್ಕೆ ನಾವು ಫ್ರೀ ಫಾಲ್ ಅಂತ ಕರಿತೀವಿ. ಈಗ ನಾನು ಬ್ರಷ್ ಮತ್ತೆ ನನ್ನ ಕ್ವಶನ್ ಪೇಪರ್ ಎರಡನ್ನೂ ನಾವು ಒಂದೇ ಸಲ ಬಿಡುತ್ತೆ. ಯಾವ್ದು ಮೊದಲು ಬಿದ್ದಿರಬಹುದು, ಆಬ್ವಿಯಸ್ಲಿ ಬ್ರಷ್ ಮೊದಲು ಬಿದ್ದಿರಬಹುದು ಅಂಡ್ ಪೇಪರ್ ಲೇಟ್ ಆಗಿ ಬಿದ್ದಿರುತ್ತೆ. ಯಾಕೆ ಹೀಗಾಗತ್ತೆ, ಪೇಪರ್ ವೇಗವಾಗಿ ಬೀಳೋದನ್ನ ನಮ್ಮ ಗಾಳಿ ಇದೆಯಲ್ವಾ, ಭೂಮಿ ಮತ್ತು ನೆಲದ ಮಧ್ಯ, ಆ ಗಾಳಿ ತಡೆಯುತ್ತೆ. ಸೊ ಒಂದ್ ಸ್ವಲ್ಪ ಏರ್ ರೆಸಿಸ್ಟೆನ್ಸ್ ಇರುತ್ತೆ. ಈಗ ಫ್ರೀ ಫಾಲ್ ಆದಂಗಾಯ್ತಾ? ಇಲ್ಲ. ರೈಟ್? ಯಾಕೆ, ಗಾಳಿ ತಡಿತು. ಫ್ರೀಯಾಗಿ ಫಾಲ್ ಆಗಕ್ಕಾಗ್ಲಿಲ್ಲ, ಗಾಳಿ ಅದನ್ನ ತಡಿತು. ಸೊ ಈ ತರದ್ದಾದ್ರೆ ನಾವು ಅದಕ್ಕೆ ಫ್ರೀ ಫಾಲ್ ಅಂತ ಕನ್ಸಿಡರ್ ಮಾಡಲ್ಲ. ಫ್ರೀ ಫಾಲ್ ಅಂತಂದ್ರೇನು, ಮಧ್ಯ ಯಾವುದೇ ಏರ್ ರೆಸಿಸ್ಟೆನ್ಸ್ ಇರಬಾರ್ದು, ಯಾವುದೋ ಒಂದು ವಸ್ತು ಫ್ರೀಯಾಗಿ ಫಾಲ್ ಆಗೋ ತರ ಇರಬೇಕು. ಯಾವುದೇ ಅಡೆತಡೆ ಇಲ್ಲದೆ, ಯಾವುದೇ ಏರ್ ರೆಸಿಸ್ಟೆನ್ಸ್ ಇರಬಾರ್ದು, ಏನು ಇರಬಾರ್ದು, ಫ್ರೀಯಾಗಿ ಬೀಳೋ ತರ ಇದ್ರೆ ಅದನ್ನ ನಾವು ಫ್ರೀ ಫಾಲ್ ಅಂತ ಕನ್ಸಿಡರ್ ಮಾಡ್ತೀವಿ.
ಇಲ್ಲಿ ಒಂದು ವಿಷಯ ನೀವು ತಿಳ್ಕೊಳ್ಳೋದು ಮುಖ್ಯ. ಈಗ ನಿಮ್ಗೊಂದು ಕ್ವಶನ್, ನನಗೆ ನೀವು ಒಂದು ದೊಡ್ಡ ಬಿಲ್ಡಿಂಗ್ ಹತ್ತಿದ್ದೀರಾ, ದೊಡ್ಡ ಬಿಲ್ಡಿಂಗ್ ಹತ್ತಿ ಒಂದು ಚಿಕ್ಕ ಕಲ್ಲನ್ನ ಬಿಲ್ಡಿಂಗ್ ಮೇಲೆ ಹಿಂಗೆ ಬಿಟ್ರಿ ಅಂತ ಇಟ್ಕೊಳ್ಳಿ. ನೀವು ಬಿಟ್ಟಾಗ ಆ ಕಲ್ಲಿನ ವೆಲಾಸಿಟಿ ಭೂಮಿಗೆ ಬರೋವರೆಗೆ ಸೇಮ್ ವೆಲಾಸಿಟಿಲಿ ಇರುತ್ತೋ ಅಥವಾ ಅದರ ವೆಲಾಸಿಟಿ ಚೇಂಜ್ ಆಗುತ್ತೋ? ಏನನ್ಸುತ್ತೆ ನಿಮ್ಗೆ? ಅದು ಸೇಮ್ ವೆಲಾಸಿಟಿಲಿ ಬರುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಅದು ತಪ್ಪು. ಅದು ಯಾಕೆ ತಪ್ಪು ಅಂತಂದ್ರೆ, ನೀವು ಮೇಲಿಂದ ಬಿಟ್ಟಿರ್ತೀರ ತಾನೆ, ಬಿಟ್ಟಾಗ ಭೂಮಿಯ ಗ್ರಾವಿಟಿ ಏನಿದೆಯೋ ಅದರ ವೆಲಾಸಿಟಿಯನ್ನ ಪ್ರತಿ ಕ್ಷಣ ಹೆಚ್ಚು ಮಾಡುತ್ತೆ. ಭೂಮಿಯ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಥವಾ ಭೂಮಿ ಎಳ್ಕೊಳ್ಬೇಕಾದ್ರೆ ಏನ್ ಎಕ್ಸಲರೇಷನ್ ಆಗುತ್ತೋ ಅದು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರುತ್ತೆ. ಈ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಏನಿದೆಯೋ ಇದು ಭೂಮಿಯ ಗ್ರಾವಿಟಿಯ ಕಾರಣದಿಂದ, ಭೂಮಿಯ ಗುರುತ್ವ ಬಲದ ಕಾರಣದಿಂದ ಆಗಿರೋ ಎಕ್ಸಲರೇಷನ್ ತಾನೆ. ಸೊ ಈ ಎಕ್ಸಲರೇಷನ್ ಅನ್ನ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರೀತಾರೆ. ಈ ಫಿಸಿಕ್ಸ್ ನಲ್ಲಿ ನಾವೇನಪ್ಪ ಮಾಡ್ತೀವಿ ಅಂತಂದ್ರೆ, ಸಪೋಸ್ ನಂಗೆ ಈ ಕಡೆಯಿಂದ ಈ ಕಡೆಗೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ, ಈ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು. ಸೊ ಈ ಡೈರೆಕ್ಷನ್ ಅಲ್ಲಿ ಆಗಿರೋ ಡಿಸ್ಪ್ಲೇಸ್ಮೆಂಟ್, ಈ ಡೈರೆಕ್ಷನ್ ಅಲ್ಲೇ ನಾನು ಹೋಗ್ಬೇಕಾಗಿರೋ ವೆಲಾಸಿಟಿ, ಇಲ್ಲಿಂದ ಇಲ್ಲಿ ಹೋಗ್ಬೇಕಾಗಿರೋ ನನ್ನ ಎಕ್ಸಲರೇಷನ್, ಇವನ್ನೆಲ್ಲ ನಾನು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಿದ್ರೆ, ಇದರ ಎಕ್ಸಾಕ್ಟ್ ಉಲ್ಟಾ ಬರ್ಬೇಕಾದ್ರೆ, ಅಂದ್ರೆ ಈ ಡೈರೆಕ್ಷನ್ ನಲ್ಲಿ ಬರ್ಬೇಕಾದ್ರೆ, ಹಿಂಗ್ ಹೋಗ್ಬೇಕಾದ್ರೆ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಿದೆ, ವಾಪಸ್ ಬರ್ಬೇಕಾದ್ರೆ ಏನ್ ಡೈರೆಕ್ಷನ್ ಇತ್ತೋ ಇದನ್ನ ನಾನು ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ಬೇಕು ಆಬ್ವಿಯಸ್ಲಿ, ಹೌದಾ? ಸೊ ಅದೇ ರೀತಿ ಮೇಲಕ್ಕೆ ಹೋಗ್ಬೇಕಾದ್ರೆ ನನ್ನ ಆಗುವಂತ ನನ್ನ ಎಕ್ಸಲರೇಷನ್, ಡಿಸ್ಪ್ಲೇಸ್ಮೆಂಟ್ ಎಲ್ಲವನ್ನ ನಾನು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀನಿ ಅಂತಂದ್ರೆ, ವಾಪಸ್ ಕೆಳಗಡೆ ಬರ್ಬೇಕಾದ್ರೆ ಆಗುವಂತ ಎಕ್ಸಲರೇಷನ್, ಕೆಳಗಡೆ ಬರ್ಬೇಕಾದ್ರೆ ಆಗುವಂತ ಡಿಸ್ಪ್ಲೇಸ್ಮೆಂಟ್, ಕೆಳಗಡೆ ಬರ್ಬೇಕಾದ್ರೆ ಆಗುವಂತಹ ವೆಲಾಸಿಟಿ, ಇವನ್ನೆಲ್ಲ ನಾನು ಹೇಗೆ ಕನ್ಸಿಡರ್ ಮಾಡ್ಬೇಕಾಯ್ತು? ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ಬೇಕಾಯ್ತು. ಹೀಗೆ ಹೋಗೋದನ್ನ ಪಾಸಿಟಿವ್ ಅನ್ಕೊಂಡ್ರೆ ಹೀಗೆ ಬರೋದನ್ನ ನೆಗೆಟಿವ್ ಅನ್ಕೋಬೇಕಾಯ್ತು. ಮೇಲಕ್ಕೆ ಹೋಗೋದನ್ನ ಪಾಸಿಟಿವ್ ಅನ್ಕೊಂಡ್ರೆ ಕೆಳಗೆ ಬರೋದನ್ನ ನೆಗೆಟಿವ್ ಅನ್ಕೋಬೇಕಾಯ್ತು. ಅದೇ ರೀತಿ ನಾವು ಸಪೋಸ್ ಮೇಲೆ ಹೋಗೋ ಎಲ್ಲವನ್ನ ನಾನು ಪಾಸಿಟಿವ್ ಅಂತ ಅನ್ಕೊಂತೀನಿ ಅಂತಂದ್ರೆ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇದೆಯಲ್ವಾ, ಭೂಮಿಯ ಕಾರಣದಿಂದ ಆಗುವಂತ ಎಕ್ಸಲರೇಷನ್, ಇದನ್ನ ಪಾಸಿಟಿವ್ ಅನ್ಕೋಬೇಕೋ ನೆಗೆಟಿವ್ ಅನ್ಕೋಬೇಕೋ? ಎಕ್ಸಾಕ್ಟ್ಲಿ ನೆಗೆಟಿವ್ ಅನ್ಕೋಬೇಕು. ಯಾಕೆ ನೆಗೆಟಿವ್ ಅನ್ಕೋಬೇಕು? ಭೂಮಿ ಎಲ್ಲ ವಸ್ತುಗಳನ್ನ ಕೆಳಗಡೆ ಗೆಳೆಯುತ್ತೆ. ಸೊ ವಸ್ತು ಕೆಳಗಡೆ ಎಕ್ಸಲರೇಟ್ ಆಗೋದ್ರಿಂದ ಜಿ ವ್ಯಾಲ್ಯೂವನ್ನ ನಾವು ಸಾಮಾನ್ಯವಾಗಿ ನೆಗೆಟಿವ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ NCERT ಟೆಕ್ಸ್ಟ್ ಬುಕ್ ನಲ್ಲೇ ಒಂದು ನ್ಯೂಮರಿಕಲ್ ಇದೆ. ಆ ನ್ಯೂಮರಿಕಲ್ ಅನ್ನ ಸಾಲ್ವ್ ಮಾಡೋಣ. ನಿಮ್ ಪ್ರಶ್ನೆ ಬೋರ್ಡ್ ಮೇಲೆ ಇದೆ, ವಿಡಿಯೋ ಪಾಸ್ ಮಾಡ್ಕೊಂಡಿಲ್ಲ, ಪ್ರಶ್ನೆಯನ್ನ ಓದ್ಕೊಳ್ಳಿ. ಎಲ್ಲ ವಿಡಿಯೋ ಪಾಸ್ ಮಾಡ್ಕೊಂಡು ಪ್ರಶ್ನೆಯನ್ನ ಓದ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಈಗ ನಿಮ್ಮ ಪ್ರಶ್ನೆಯಲ್ಲಿರುವುದನ್ನ ಕನ್ನಡದಲ್ಲಿ ನಾನು ಹೇಳ್ತೇನೆ. ಅಲ್ಲಿ 25 ಮೀಟರ್ ಹೈಟ್ ಇರುವಂತ ಒಂದು ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಒಬ್ಬ ವ್ಯಕ್ತಿ ಆ ಬಾಲ್ ಅನ್ನ ವರ್ಟಿಕಲಿ ಅಪ್ವರ್ಡ್ ಎಸಿತಾನೆ, ಮೇಲಕ್ಕೆ ಎಸಿತಾನೆ. ಹಾಗೆ ಎಸಿಬೇಕಾದ್ರೆ ಅವ್ನು ಕೊಟ್ಟಂತ ವೆಲಾಸಿಟಿ 20 ಮೀಟರ್ ಪರ್ ಸೆಕೆಂಡ್. ಓಕೆ, ಇಷ್ಟು ವೆಲಾಸಿಟಿಯನ್ನು ಅವನು ಕೊಡ್ತಾನೆ. ಬಾಲ್ ಮೇಲಕ್ಕೆ ಹೋಗುತ್ತೆ, ಮೇಲಕ್ಕೆ ಹೋಗುತ್ತೆ, ಮೇಲಕ್ಕೆ ಹೋಗುತ್ತೆ, ಆಮೇಲೆ ಬಾಲ್ ಕೆಳಗಡೆ ಬರುತ್ತೆ. ರೈಟ್, ಒಂದು ಸುಮಾರು ಮೇಲೆ ಹೋದ್ಮೇಲೆ ಬಾಲ್ ಕೆಳಗಡೆ ಬರುತ್ತೆ. ಸೊ ಎಷ್ಟು ಮೇಲಕ್ಕೆ ಹೋಗುತ್ತೆ ಅಂತ ಅವ್ರು ಮೊದಲಿಗೆ ಕೇಳ್ತಾ ಇದ್ದಾರೆ, ಮೊದಲನೇ ಪ್ರಶ್ನೆ. ಅದಾದ್ಮೇಲೆ ಬಾಲ್ ಮೇಲಕ್ಕೆ ಹೋಗಿ ಕೆಳಗೆ ಬರೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಅವ್ರು ಕೇಳ್ತಿದ್ದಾರೆ, ಅದು ಎರಡನೇ ಪ್ರಶ್ನೆ. ಓಕೆ, ಸೊ ಇವೆರಡನ್ನು ನಾವು ಈಗ ಸಾಲ್ವ್ ಮಾಡೋಣ. ಈಗ ಈ ಸಿಚುವೇಶನ್ ಅನ್ನು ಒಂದ್ಸಲ ಕರೆಕ್ಟ್ ಆಗಿ ಅನಲೈಸ್ ಮಾಡೋಣ. ಬಾಲ್ ಅನ್ನ ಮೇಲಕ್ಕೆ ಎಸ್ದ್ರಿ, ಏನೋ ಒಂದು ವೆಲಾಸಿಟಿ ಕೊಟ್ರಿ, 20 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿಯನ್ನ ಕೊಟ್ರಿ. ಬಾಲ್ ಮೇಲಕ್ಕೆ ಹೋಗ್ಬೇಕಾದ್ರೆ ಏನಾಗುತ್ತೆ? ಬಾಲ್ ನ ವೆಲಾಸಿಟಿ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಹೋಗಿ 0 ಆಗುತ್ತೆ. ರೈಟ್, ಹೀಗೆ ವೆಲಾಸಿಟಿ 0 ಆದ ಸಂದರ್ಭದಲ್ಲಿ ಬಾಲ್ ತನ್ನ ಮ್ಯಾಕ್ಸಿಮಮ್ ಹೈಟ್ ಅನ್ನ ರೀಚ್ ಆಗಿರುತ್ತೆ. ಅದನ್ನ ನಾವು ಕಂಡುಹಿಡಿಬೇಕು. ರೈಟ್, ಸೊ ಅದನ್ನ ಕಂಡುಹಿಡಿಯೋಣ. ಓಕೆನಾ? ಸೊ ಬಾಲ್ಗೆ ಕೊಟ್ಟಂತ ಇನಿಷಿಯಲ್ ವೆಲಾಸಿಟಿ ಎಷ್ಟು? 20 ಮೀಟರ್ ಪರ್ ಸೆಕೆಂಡ್. V0 ಏನಾಗಬೇಕಾಯ್ತು? 20 ಮೀಟರ್ ಪರ್ ಸೆಕೆಂಡ್. ಆಯ್ತಾ? ಸೊ ಬಾಲ್ ನ ಫೈನಲ್ ವೆಲಾಸಿಟಿ ಏನು? ಬಾಲ್ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆದ್ಮೇಲೆ ಬಾಲ್ ನ ಫೈನಲ್ ವೆಲಾಸಿಟಿ 0. ಅವ್ರು ನಮಗೆ ಕೇಳ್ತಾ ಇರೋದೇನು? ಡಿಸ್ಪ್ಲೇಸ್ಮೆಂಟ್ ಎಷ್ಟು ಅಂತ. ಹೌದಾ? ಬಾಲ್ ಎಷ್ಟು ಮೇಲೆ ರೈಸ್ ಆಯ್ತು, ಇಲ್ಲಿಂದ ಇಲ್ಲಿ ಹೋಗ್ಲಿಕ್ಕೆ ಏನ್ ಡಿಸ್ಪ್ಲೇಸ್ಮೆಂಟ್ ಆಯ್ತು ಅಂತ ಅವ್ರು ಕೇಳ್ತಾ ಇದ್ದಾರೆ. ಸೊ ಆ ಡಿಸ್ಪ್ಲೇಸ್ಮೆಂಟ್ ಅನ್ನ ನಾವು ಕಂಡುಹಿಡಿಬೇಕು. ಅದರ ಜೊತೆಗೆ ಅವ್ರು ಏನ್ ಕೊಟ್ಟಿದ್ದಾರೆ? ಮತ್ತೊಂದು ವಿಷಯವನ್ನು ಕೊಟ್ಟಿದ್ದಾರೆ. ಟೇಕ್ G is equal to 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ. ಸೊ G ನ ವ್ಯಾಲ್ಯೂ ಏನಾಗಬೇಕಾಯ್ತು? 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಬೇಕಾಯ್ತು. ಇದನ್ನ ನೀವು ಕೈನಮ್ಯಾಟಿಕ್ ಇಕ್ವೇಶನ್ ಗಳ ಮೂಲಕನೇ ಸಾಲ್ವ್ ಮಾಡಕ್ ಸಾಧ್ಯ. ಅದು ಗೊತ್ತಿಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಸೊ ಈಗ ಏನು 3 ಇಕ್ವೇಶನ್ ಡಿರೈವ್ ಮಾಡಿದ್ರು ಅದನ್ನ ಇಲ್ಲಿ ಪಕ್ಕದಲ್ಲಿ ಬರ್ದಿಟ್ಕೋತೀನಿ. ಯಾವುದೇ ಪ್ರಶ್ನೆ ಸಾಲ್ವ್ ಮಾಡ್ಬೇಕಾದ್ರಾಗ್ಲಿ ನಾವೇನ್ ಮಾಡ್ಕೋಬೇಕಂತಂದ್ರೆ, ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೋಬೇಕು, ಅದಾದ್ಮೇಲೆ ಏನ್ ಕೇಳ್ತಾ ಇದ್ದಾರೆ ಅನ್ನೋದನ್ನ ಕೂಡ ಬರ್ಕೋಬೇಕು. ನಾವೆಲ್ಲ ಬರ್ಕೊಂಡಾಯ್ತು. ಸೊ ಈಗ ಫಾರ್ಮುಲಾ ಚೂಸ್ ಮಾಡ್ಬೇಕಾದ್ರೆ ಇವೆಲ್ಲ ಇರುವಂತ ಫಾರ್ಮುಲಾವನ್ನ ನಾವು ಚೂಸ್ ಮಾಡ್ಕೋಬೇಕು. ಓಕೆನಾ? ಸೊ ಇವೆಲ್ಲ ಇರುವಂತ ಫಾರ್ಮುಲಾ ಯಾವುದು ಇದರಲ್ಲಿ? ಈ ಫಾರ್ಮುಲಾ. ರೈಟ್, ಸೊ ಆ ಫಾರ್ಮುಲಾನ ಹಾಕಿದ್ರೆ ನಮಗೆ ಲೆಕ್ಕ ಈಸಿಯಾಗಿ ಆಗೋಗುತ್ತೆ. ಸೊ V² is equal to V0 ಸ್ಕ್ವೇರ್ ಪ್ಲಸ್ 2AX. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ರೋ. V² ಎಷ್ಟಿದೆ? V ಎಷ್ಟಿದೆ? V0. ಸೊ V² ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ. V0 ಸ್ಕ್ವೇರ್, V0 ಎಷ್ಟಿದೆ? 20 ಇದೆ. ಸೊ V0 ಸ್ಕ್ವೇರ್ ಎಷ್ಟಾಗಬೇಕಾಯ್ತು? 20 ಸ್ಕ್ವೇರ್ ಅಂತಂದ್ರೆ 400 ಆಗಬೇಕಾಯ್ತು. ರೈಟ್, ಸೊ 20 ಸ್ಕ್ವೇರ್ ಜಾಗದಲ್ಲಿ ನಾನು 400 ಅಂತ ಬರ್ಕೋತೀನಿ. ಓಕೆನಾ? 400 ಪ್ಲಸ್ 2 ಇರೋಲ್ 2 ಅಂತ ಬರ್ಕೊಳ್ಳೋಣ. A ಎಷ್ಟಿದೆ? ಎಕ್ಸಲರೇಷನ್ G ವ್ಯಾಲ್ಯೂ ಅವರು 10 ಅಂತ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಎಕ್ಸಲರೇಷನ್ ಏನಾಗಬೇಕಾಯ್ತು ನೋಡಿ, ನಾವು ಮೇಲ್ಗಡೆ ಹೋಗುವಂತ ಎಲ್ಲ ವೆಲಾಸಿಟಿ, ಎಲ್ಲ ಡಿಸ್ಪ್ಲೇಸ್ಮೆಂಟ್ ಎಲ್ಲವನ್ನ ಪಾಸಿಟಿವ್ ಅಂತ ತಗೋತಾ ಇದ್ದೇವೆ. ಸೊ ಕೆಳಗಡೆ
ಎಕ್ಸಲರೇಷನ್ ಹೆಂಗಿರುತ್ತೆ ಈಗ ಡೌನ್ವರ್ಡ್ ಆಗಿರುತ್ತೆ ತಾನೆ. ಸೊ ಭೂಮಿ ಹೇಳ್ಕೊಳ್ಳೋದು ಕೆಳಗಡೆ ತಾನೆ. ಸೊ ಎಕ್ಸಲರೇಷನ್ ಡೌನ್ವರ್ಡ್ ಆಗಿರುತ್ತೆ. ಸೊ ಎಕ್ಸಲರೇಷನ್ ಡೌನ್ವರ್ಡ್ ಆಗಿರೋದ್ರಿಂದ ಎ ವ್ಯಾಲ್ಯೂ ಅನ್ನ ನಾವು ನೆಗೆಟಿವ್ ತಗೋತೀವಿ. ಓಕೆ, ಸೊ -10 ಅಂತ ತಗೊಳ್ಳೋಣ. -10 ಎಕ್ಸ್ ನಮಗೆ ಗೊತ್ತಿಲ್ಲ, ಅದನ್ನೇ ನಾವು ಕಂಡುಹಿಡಿಬೇಕು. ರೈಟ್, ಸೊ ಇದನ್ನ ಮಾಡೋಣ. 0 = 400. ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಬರುತ್ತೆ. 10 20 20x ಆಯ್ತು ಆಯ್ತಾ. 20x ಅನ್ನು ಈ ಕಡೆ ತಗೊಬಂದ್ರೆ ಏನಾಗುತ್ತೆ, -20x, ಈ ಕಡೆ ಬಂದ್ಕೂಳೆ +20x ಆಗುತ್ತೆ. ಸೊ 20x = 400 ಆಯ್ತು. ಸೊ x ಏನಾಗಬೇಕಾಯ್ತು ಹಾಗಾದ್ರೆ 400 / 20. 400 / 20 = 20 ಆಗುತ್ತೆ. ಯೂನಿಟ್ ಅನ್ನು ಬರಿಬೇಕು. x ಅಂತಂದ್ರೆ ಏನು, ಡಿಸ್ಪ್ಲೇಸ್ಮೆಂಟ್ ನ SI ಯೂನಿಟ್ ಮೀಟರ್. ಸೊ x ಅನ್ನುವಂಥದ್ದು 20 ಮೀಟರ್ ಆಗುತ್ತೆ, ಡಿಸ್ಪ್ಲೇಸ್ಮೆಂಟ್ 20 ಮೀಟರ್ ಆಗುತ್ತೆ. ಅಂದ್ರೆ ನೀವು ಬಾಲ್ ಅನ್ನ ಇಲ್ಲಿಂದ ಮೇಲಕ್ಕೆ ಎಸಿತಿರತ್ತಾನೆ, ಸೊ ಅದು ಇನ್ನ 20 ಮೀಟರ್ ಮೇಲಕ್ಕೆ ಹೋಗುತ್ತೆ. ಓಕೆನಾ. ಸೊ ಬಾಲ್ ಹೀಗೆ ಮೇಲಕ್ಕೆ ಹೋದ್ದು ಇನ್ನ 20 ಮೀಟರ್ ಇರುತ್ತೆ, ಇದು 20 ಮೀಟರ್ ಇರುತ್ತೆ. ಒಂದೇ ಕ್ವಶನ್ ಸಾಲ್ವ್ ಮಾಡಾಯ್ತು, ಎ ಸಾಲ್ವ್ ಮಾಡಾಯ್ತು. ಈಗ ಬಿ ಸಾಲ್ವ್ ಮಾಡೋಣ. ಹೌ ಲಾಂಗ್ ವಿಲ್ ಇಟ್ ಬಿ ಬಿಫೋರ್ ಬಾಲ್ ಇಟ್ಸ್ ದ ಗ್ರೌಂಡ್. ಅಂದ್ರೆ ಈಗ ಟೈಮ್ ಕೇಳ್ತಾ ಇದ್ರೆ ಬಾಲ್ ಮೇಲಕ್ಕೆ ಹೋಗಿ ಕೆಳಗೆ ಬರೋದಕ್ಕೆ ಏನ್ ಟೈಮ್ ತಗೊಳುತ್ತೆ ಅಂತ ಕೇಳ್ತಾ ಇದ್ರೆ ನಾವೇನ್ ಮಾಡೋಣ, ಇದನ್ನ 2 ಪಾರ್ಟಾಗಿ ಡಿವೈಡ್ ಮಾಡೋಣ. ಓಕೆ, ನಮ್ಗೆ ಕೇಳ್ತಾ ಇರೋದು ಟೈಮ್. ಸೊ ನಾವು ಟೈಮ್ ಅನ್ನ ಏನ್ ಮಾಡೋಣ, ಮೇಲಕ್ಕೆ ಹೋಗೋ ಟೈಮ್ ಅನ್ನ T1 ಅಂತ ಕರೆಯೋಣ, ಕೆಳಗೆ ಬರೋ ಟೈಮ್ ಅನ್ನ T2 ಅಂತ ಕರೆಯೋಣ. ಸೊ ಮೇಲಕ್ಕೆ ಹೋಗೋ ಟೈಮ್ ಪ್ಲಸ್ ಕೆಳಗೆ ಬರೋ ಟೈಮ್ ಮಾಡಿದ್ರೆ ಟೋಟಲ್ ಟೈಮ್ ಸಿಗುತ್ತೆ. ರೈಟ್, ಸೊ ಮೇಲಕ್ಕೆ ಹೋಗೋ ಟೈಮ್ ಅಂದ್ರೆ T1, ಕೆಳಗೆ ಬರೋ ಟೈಮ್ ಅಂದ್ರೆ T2 ಅಂತ ಕರೆಯೋಣ. ಸೊ ನಾವೇನ್ ಮಾಡ್ಬೇಕು, ಮೊದಲು T1 ಕಂಡುಹಿಡಿಬೇಕು, ಆಮೇಲೆ T2 ಅನ್ನ ಕಂಡುಹಿಡಿಬೇಕು, ಆಮೇಲೆ ಅವೆರಡನ್ನು ಆಡ್ ಮಾಡಿದ್ರೆ ಬಾಲ್ ಮೇಲಕ್ಕೆ ಹೋಗಿ ಕೆಳಗೆ ಬರೋ ಟೋಟಲ್ ಟೈಮ್ ನಮ್ಗೆ ಸಿಗುತ್ತೆ. ಸೊ ಮೊದಲು T1 ಅನ್ನ ಕಂಡುಹಿಡ್ಕೊಳ್ಳೋಣ, ಅಂದ್ರೆ ಬಾಲ್ ಮೇಲಕ್ಕೆ ಹೋಗುವಂತ ಸಿಚುವೇಶನ್ ಅಲ್ಲಿ ಟೈಮ್ ಎಷ್ಟಾಗುತ್ತೆ ಅನ್ನೋದನ್ನ ಕಂಡುಹಿಡ್ಕೊಳ್ಳೋಣ. ಓಕೆನಾ. ಸೊ ಬಾಲ್ ಮೇಲಕ್ಕೆ ಹೋಗೋದಕ್ಕೆ ಒಂದು ಕೊಟ್ಟಂತ ನಮ್ ವೆಲಾಸಿಟಿ, ಇನಿಷಿಯಲ್ ವೆಲಾಸಿಟಿ ಎಷ್ಟು ಕೊಟ್ಟಿದ್ವಿ ನಾವು, 20 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ವಿ. ಸೊ V0 = 20 ಮೀಟರ್ ಪರ್ ಸೆಕೆಂಡ್ ಆಯ್ತಾ. ಸೊ ಬಾಲ್ ಮೇಲಕ್ಕೆ ಹೋಯ್ತು, ಕೆಳಗಿಂದ ಮೇಲಕ್ಕೆ ಹೋಯ್ತು. ಮೇಲಕ್ಕೆ ಹೋದ ನಂತರ ಬಾಲ್ ವೆಲಾಸಿಟಿ ಎಷ್ಟಿರುತ್ತೆ, ಫುಲ್ ಟಾಪ್ ಹೈಟಿಗೆ ಹೋದ ತಕ್ಷಣ ಬಾಲ್ ನ ವೆಲಾಸಿಟಿ 0 ಇರುತ್ತೆ. ಸೊ V = 0 ಮೀಟರ್ ಪರ್ ಸೆಕೆಂಡ್ ಆಯ್ತು. ಅದಾದ್ಮೇಲೆ ಎಕ್ಸಲರೇಷನ್ ಏನಿರುತ್ತೆ, ಎಕ್ಸಲರೇಷನ್ ಅವ್ರು ಕೊಟ್ಟಿದ್ದಾರೆ, G ವ್ಯಾಲ್ಯೂ ಕೊಟ್ಟಿದ್ದಾರೆ, 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಸೊ ಇವಿಷ್ಟು ಇನ್ಫಾರ್ಮೇಶನ್ ಗೊತ್ತು ನಮ್ಗೆ. ಟಿ ಅನ್ನ ಕಂಡುಹಿಡಿಬೇಕು, ಹೌದಾ. ಸೊ ಇವೆಲ್ಲ ಇರುವಂತ ಫಾರ್ಮುಲಾವನ್ನ ನೋಡಿ, ಯಾವ್ದಾಯ್ತು, ಈ ಫಾರ್ಮುಲಾ. ರೈಟ್, ಈ ಫಾರ್ಮುಲಾ ಹಾಕಿದ್ರೆ ನಮ್ಗೆ ಆರಾಮಾಗಿ ಟೈಮ್ ಸಿಗತ್ತೆ. ಸೊ V = V0 + AT. V ಎಷ್ಟಿದೆ, V0 ಇದೆ, V0 ಎಷ್ಟಿದೆ, V0 20 + A ಎಷ್ಟಿದೆ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಡೌನ್ವರ್ಡ್ ಆಗಿರುತ್ತೆ. ಸೊ ನೆಗೆಟಿವ್ ತಗೊಳ್ಳೋಣ, -10. ಟಿ ಎಷ್ಟಿದೆ ಗೊತ್ತಿಲ್ಲ, T1. ರೈಟ್, ಸೊ ಟಿ ಎಷ್ಟಿದೆ ಅಂತ ಗೊತ್ತಿಲ್ಲ, T1 ಅಂತ ಬರ್ಕೊಂಡೆ. ಮೊದಲನೇ ಸಿಚುವೇಶನ್ ಅಲ್ಲಿ ಆಗೋ ಟೈಮ್ ತಾನೆ, ಸೊ T1 ಅಂತ ಬರ್ಕೊಂಡೆ. ಈಗ 0 = 20 - 10 T1 ಆಯ್ತಿದು, ಹೌದಾ. -10 T1 ಅನ್ನ ಈ ಕಡೆ ತಗೊಬನ್ನಿ, 10 T1 = 20. T1 ಬೇಕು ಅಂತಂದ್ರೆ 10 ಅನ್ನ ಈ ಕಡೆ ತಗೋ ಹೋಗ್ತೀರಾ, 20 / 10 ಆಯ್ತು ಅಂತಂದ್ರೆ 2 ಆಯ್ತು. ಸೊ T1 = ಎಷ್ಟು ಸಿಗತ್ತೆ ನಮ್ಗೆ, 2 ಸೆಕೆಂಡ್ ಅನ್ನೋದು ಸಿಗತ್ತೆ. ಓಕೆನಾ. ಇದು 25 ಅಲ್ಲ, T1 = 2. ಈಗ T2 ಕಂಡುಹಿಡಿಯೋಣ. ಸೊ T2 ಕಂಡುಹಿಡಿಬೇಕಾದ್ರೆ ನಾವೇನ್ ಮಾಡ್ಬೇಕಾಯ್ತು, ಈಗ T2 ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ಬೇಕಾಯ್ತು, ಬಾಲ್ ಮೇಲಕ್ಕೆ ಹೋಗಿದೆ, ಕೆಳಗೆ ಬರೋ ಸಂದರ್ಭವನ್ನ ಕಂಡುಹಿಡಿಬೇಕಾಯ್ತು, ಹೌದ್ ತಾನೆ. ಸೊ T2 ಅಂದ್ರೆ ಕೆಳಗೆ ಬರೋಕೆ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದು. ಕೆಳಗೆ ಬರೋ ಸಂದರ್ಭ, ಬಾಲ್ ಎಲ್ಲಕ್ಕಿಂತ ಮೇಲಕ್ಕೆ ಹೋಗಿದೆ, ಇಷ್ಟು ಹೈಟ್ ರೀಚ್ ಆಗಿದೆ, ಈಗ ಕೆಳಗೆ ಬರೋ ಸಂದರ್ಭ. ಬಾಲ್ ಇಷ್ಟು ಹೈಟ್ ರೀಚ್ ಆದಾಗ ಬಾಲ್ ನ ವೆಲಾಸಿಟಿ ಎಷ್ಟಾಗಿರುತ್ತೆ, ಬಾಲ್ ನ ವೆಲಾಸಿಟಿ 0 ಮೀಟರ್ ಪರ್ ಸೆಕೆಂಡ್ ಹೈಟ್, ಮ್ಯಾಕ್ಸಿಮಮ್ ಹೈಟ್ ನಲ್ಲಿ, ಹೌದಾ. ಸೊ ಕೆಳಗೆ ಬರೋ ಸಂದರ್ಭದಲ್ಲಿ ಬಾಲ್ ನ ವೆಲಾಸಿಟಿ ಸ್ಟಾರ್ಟಿಂಗ್ ಎಷ್ಟಿರುತ್ತೆ, 0 ಇರುತ್ತೆ. ಮೇಲಕ್ಕೆ ಹೋಗಾಗಿದೆ, ಕೆಳಗೆ ಬರ್ಬೇಕಾದ್ರೆ ಬಾಲ್ ನ ಸ್ಟಾರ್ಟಿಂಗ್ ವೆಲಾಸಿಟಿ ಅಂದ್ರೆ ಬಾಲ್ ಮೇಲಿರ್ಬೇಕಾದ್ರಿಂದ ವೆಲಾಸಿಟಿನೇ ಆಗ್ಲಿಲ್ವಾ, ಸೊ 0 ಆಯ್ತು. ಸೊ ನಮ್ಮ ಸ್ಟಾರ್ಟಿಂಗ್ ವೆಲಾಸಿಟಿ ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಎಷ್ಟು ತಗೋಬೇಕಾಯ್ತು, ನಾವು 0 ತಗೋಬೇಕಾಯ್ತು. ಓಕೆನಾ. ಬಾಲ್ ಇಷ್ಟು ಮೇಲಿದೆ, ಕೆಳಗೆ ಬರೋದಕ್ಕೆ, ಬಾಲ್ ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಆಗುವಂತ ಡಿಸ್ಪ್ಲೇಸ್ಮೆಂಟ್ ಏನು, ಬಿಲ್ಡಿಂಗ್ ನ ಹೈಟ್ 25 ಮೀಟರ್ ಇತ್ತು, ನಮ್ ಬಾಲ್ ಅದಕ್ಕಿಂತ ಮೇಲೆ 20 ಮೀಟರ್ ಹೋಗಿತ್ತು. ಸೊ ಬಾಲ್ ಇಲ್ಲಿಂದ ಇಲ್ಲಿ ಬರಬೇಕು ಅಂತಂದ್ರೆ 20 + 25 ಅಂದ್ರೆ 45 ಮೀಟರ್ ಆಗ್ಬೇಕಾಯ್ತು, ಹೌದಾ. ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಬೇಕಾಯ್ತು, 45 ಮೀಟರ್ ಆಗ್ಬೇಕಾಯ್ತು. ಮತ್ತೊಂದು ವಿಷಯ ನೀವು ಇಲ್ಲಿ ಗಮನಿಸಬೇಕು, ಬಾಲ್ ಮೇಲಕ್ಕೆ ಹೋಗಿದೆ, ಬಾಲಿಗೆ ಏನಾಗ್ತದೆ, ಬಾಲ್ ಕೆಳಗಡೆ ಬರ್ತಾ ಇದೆ. ರೈಟ್, ಬಾಲ್ ಕೆಳಗಡೆ ಬರ್ತಾ ಇದೆ. ಸೊ ಈ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ, ಡೌನ್ವರ್ಡ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಸೊ ನಾವು ಇದರ ವ್ಯಾಲ್ಯೂವನ್ನ -45 ಅಂತ ತಗೋತೀವಿ. ಕೆಳಗೆ ಬರೋ ಸಂದರ್ಭದಲ್ಲಿ ಎಕ್ಸಲರೇಷನ್ ಎಷ್ಟಾಗುತ್ತೆ, ಎಕ್ಸಲರೇಷನ್ -g ಆಗುತ್ತೆ, ಹೌದಾ. ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಕೆಳಗಡೆಗೆ ಇರೋದು, ಸೊ -g ಅಂದ್ರೆ -10 ಆಗುತ್ತೆ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ರೈಟ್, ಸೊ ಇವಿಷ್ಟು ನಮಗೆ ಗೊತ್ತಿದೆ. ಕಂಡುಹಿಡಬೇಕಾಗಿರೋದನ್ನ ನಾವು T2 ಅನ್ನ ಕಂಡುಹಿಡಬೇಕು, ಟೈಮ್ ಎಷ್ಟು ತಗೊಳುತ್ತೆ ಅನ್ನೋದನ್ನ ಕಂಡುಹಿಡಬೇಕು. ಸೊ ಇವೆಲ್ಲ ಇರುವಂತ ಫಾರ್ಮುಲಾನ ಹುಡುಕಿ ಲೆಕ್ಕ ಮಾಡಿ. ಇವೆಲ್ಲ ಇರುವಂತ ಫಾರ್ಮುಲಾ ಯಾವುದು, ಇದರಲ್ಲಿ ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಆನ್ಸರ್ ಬರುತ್ತೆ. ಓಕೆನಾ. ಸೊ ಈ ಫಾರ್ಮುಲಾನ ಹಾಕೋಣ, ಲೆಕ್ಕ ಮಾಡೋಣ. ಎಕ್ಸ್ ಎಷ್ಟಿದೆ, x -45 ಇದೆ, x -45
ಇಸ್ ಈಕ್ವಲ್ ಟು ವಿ ನಾಟ್ ಎಷ್ಟಿದೆ, ವಿ ನಾಟ್ 0 ಇದೆ. ಸೊ ವಿ ನಾಟ್ ಇಂಟು ಟಿ ಅಂದ್ರೆ 0 ಇಂಟು ಟಿ, ಈ ವ್ಯಾಲ್ಯೂ ಇಡಿ ಏನ್ ಬರುತ್ತೆ ನಮಗೆ 0 ಬರುತ್ತೆ, ಅದನ್ನ ಬರ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಆಯ್ತಾ. ಪ್ಲಸ್ ಹಾಫ್ ಎ ಅಂದ್ರೆ -10 ಟಿ ಅಂತಂದ್ರೆ T2 ಅದರ ಸ್ಕ್ವೇರ್ ಬೇಕು ನಮಗೆ. ಓಕೆನಾ, ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ನಮ್ಗೆ ಎಕ್ಸ್ಪ್ರೆಷನ್ ಈಸಿಯಾಗಿ ಸಿಕ್ಕೋಗುತ್ತೆ. ಇಲ್ಲಿ ನೋಡಿ 2 1 2 2 5 10, ಇಲ್ಲಿ ಏನು ಉಳ್ಕೊಳ್ತು ಅದನ್ನ ಬರೀರಿ. -45 ಇಸ್ ಈಕ್ವಲ್ ಟು -5 T2 ಸ್ಕ್ವೇರ್. ಹೌದಾ, ಈ -5 ಇಂಟು -5 ಉಂಟಲ್ಲ, ಇದನ್ನ ಈ ಕಡೆ ತಗೋಗಿ, ಅವಾಗ ಏನಾಗುತ್ತೆ -45 ಡಿವೈಡೆಡ್ ಬೈ -5 ಇಸ್ ಈಕ್ವಲ್ ಟು T2 ಸ್ಕ್ವೇರ್ ಆಗುತ್ತೆ. ಹೌದಾ, ಸೊ ಇಲ್ಲಿ ಛೇದ ಹೊಡಿರಿ, ಮೈನಸ್ ಮೊದಲು ಕ್ಯಾನ್ಸಲ್ ಆಯ್ತು, 5 1 5 5 9 45, ಸೊ 9 ಇಸ್ ಈಕ್ವಲ್ ಟು T2 ಸ್ಕ್ವೇರ್ ಆಯ್ತು. ಈ ಸೈಡ್ ಬರ್ಕೋತೇನೆ, 9 ಇಸ್ ಈಕ್ವಲ್ ಟು T2 ಸ್ಕ್ವೇರ್, 9 ಇಸ್ ಈಕ್ವಲ್ ಟು T2 ಸ್ಕ್ವೇರ್. ಈಗ ಎರಡು ಕಡೆ ಸ್ಕ್ವೇರ್ ರೂಟ್ ಹಾಕೊಳ್ಳಿ, T2 ಸ್ಕ್ವೇರ್ ನ ಸ್ಕ್ವೇರ್ ರೂಟ್ ತೆಗೆದ್ರೆ T2, 9 ನ ಸ್ಕ್ವೇರ್ ರೂಟ್ ತೆಗೆದ್ರೆ T, ಅಂದ್ರೆ T2 ಇಸ್ ಈಕ್ವಲ್ ಟು 3 ಸೆಕೆಂಡ್ಸ್ ಅಂತ ಆಯ್ತು. ಸೊ ನಮ್ ಟೋಟಲ್ ಟೈಮ್ ಏನಾಗಬೇಕಾಯ್ತು, ಟೋಟಲ್ ಟೈಮ್ 3 ಸೆಕೆಂಡ್ಸ್ ಪ್ಲಸ್ 2 ಸೆಕೆಂಡ್ಸ್, ಟೋಟಲ್ ಟೈಮ್ 3 ಸೆಕೆಂಡ್ಸ್ ಪ್ಲಸ್ 2 ಸೆಕೆಂಡ್ಸ್ ಇಸ್ ಈಕ್ವಲ್ ಟು 5 ಸೆಕೆಂಡ್ಸ್ ಆಗ್ಬೇಕಾಯ್ತು.